ಫ್ರೆಂಡ್ಸ್, ಇವಾಗ ನಾನು ಚಾಕ್ನ ಮಾಡ್ತಿದ್ದೀನಿ. ಇದರಲ್ಲಿ 2 ಟೈಪ್ಸ್ ಚಾಕ್ನ ಇದೆ. ಒಂದು ಕೆಲವರು ಚಾಕ್ನ ಅಂತ ಮಾಡಿಬಿಟ್ಟು ಇಡ್ಲಿ ದೋಸೆಗೆ ಮಾಡ್ತಾಯಿರೋದು ಗ್ರೇವಿ ಥರ ಇರುತ್ತೆ, ಆಯಿತಾ. ಅದನ್ನು ವಿಲೇಜ್ ಪೀಪಲ್ಸ್ ಎಲ್ಲ ಹಾಗೆ ಹೇಳೋದು. ನಮ್ಮ ಮನೇಲಿ ಈ ದಿನ ಚಾಕ್ನ ದೋಸೆ, ಚಾಕ್ನ ಇಡ್ಲಿ ಮಾಡಿದ್ದೆ ಅಂತ ಹೇಳ್ತಾರೆ. ಆದರೆ ಇವಾಗೆಲ್ಲ ಟ್ರೆಂಡ್ ಬಂದುಬಿಟ್ಟಿದೆ, ಅದನ್ನು ಪುಡಿ ಆಗಿ ಅದು ಡ್ರೈ ಆಗಿರುತ್ತೆ, ಅದಕ್ಕೆ ಚಾಕ್ನ ಅಂತ ರೋಡ್ ಸೈಡಲ್ಲೆಲ್ಲ ತಿಂತಾರೆ, ಆಯಿತಾ. ಅದನ್ನು ನಾನು ಈ ದಿನ ಮಾಡ್ತೀನಿ, ಅದನ್ನು ತೋರಿಸ್ತೀನಿ ಹೇಗೆ ಮಾಡೋದು ಅಂತ. ನಾನು 1/4 kg ಮಟನ್ನ ತೆಗೆದು ಚೆನ್ನಾಗಿ ಅದು ನೀರೆಲ್ಲ ಹಿಂಗೋ ತನಕ ಉಪ್ಪು, ಅರಿಶಿನ, ಹುಳಿ ಹಾಕಿ ಅದನ್ನು ಡ್ರೈ ಮಾಡಿ ಇಟ್ಕೊಂಡಿದ್ದೀನಿ. ಆಲ್ರೆಡಿ ಅದು ಬೆಂದಿದೆ, ಸ್ವಲ್ಪ ಡ್ರೈ ಮಾಡಿಬಿಟ್ಟಿದ್ದೀನಿ ಚೆನ್ನಾಗಿ. ನನಗೆ ಹಂಗಂಗೆ ಹಸಿ ಮಟನ್ನೆಲ್ಲ ಹಾಕಿದ್ರೆ ಇಷ್ಟ ಆಗೋಲ್ಲ ಫ್ರೆಂಡ್ಸ್, ಅದಕ್ಕೋಸ್ಕರ ನಾನು ಈ ಥರ ಅದನ್ನು ಚೆನ್ನಾಗಿ ಅರಿಶಿನ, ಉಪ್ಪು ಮತ್ತು ಒಂದು ಸ್ವಲ್ಪ ಎಣ್ಣೆ, ಒಂದು ಸ್ವಲ್ಪ ರಸ, ಹುಣಸೆ ರಸ ಅಥವಾ ನಿಂಬೆ ರಸ, ನಿಮಗೆ ಏನು ಬೇಕು, ಟೊಮೆಟೊ ರಸ ಒಟ್ಟು ಹುಳಿ ಹಾಕಬೇಕು. ನಾನು ವಿನಿಗರೆಲ್ಲ ಉಪಯೋಗಿಸಲ್ಲ ಫ್ರೆಂಡ್ಸ್, ಸ್ವಲ್ಪ ನಿಂಬೆ ರಸ ಎಲ್ಲ ಹಾಕಿ ಚೆನ್ನಾಗಿ ಅದನ್ನ ಡ್ರೈ ಮಾಡಿದ್ದೀನಿ, ಆಯಿತಾ. ಹುರಿದು ಅದರ ವಾಟ್ರೆಲ್ಲ ಹೊರಟೋಗಿ ಅದು ಚೆನ್ನಾಗಾಗಿದೆ, ಒಳ್ಳೆ ಮೀಡಿಯಮ್ ಆಗಿರುವಂತಹ ಮೇಕೆದು ಮಟನ್ ಅದು. ನಂತರ ಅದಕ್ಕೆ ಏನೇನು ಐಟಮ್ಸ್ ಬೇಕು ಅಂದರೆ ನೋಡಿ, ಮೆಣಸು, ಜೀರಿಗೆ, ಶುಂಠಿ, ಬೆಳ್ಳುಳ್ಳಿ ಮತ್ತು ಮೆಣಸಿನಕಾಯಿ ಯಾವುದಾದ್ರೂ ಹಾಕ್ಕೊಳ್ಳಿ, ಹಸಿರು ಮೆಣಸಿನ್ಕಾಯಿ, ಒಣಮೆಣಸಿನ್ಕಾಯಿ ಏನಾದರೂ ಸರಿ, ನಿಮ್ಗೆ ಇಷ್ಟ ಬಂದದ್ದು ಹಾಕ್ಕೊಳ್ಳಿ. ಸ್ವಲ್ಪ ಒಂದು ಅರ್ಧ 1/4 ಸ್ಪೂನಷ್ಟು ಧನಿಯಾ ಪುಡಿ, 4 ಲವಂಗ, ಒಂದು ಚಕ್ಕೆ, ಇಷ್ಟು ಇದ್ದರೆ ಸಾಕು ಅದಕ್ಕೆ ಹಾಕಲಿಕ್ಕೆ. ಮತ್ತು ತಿನ್ನುವಾಗ ಅದಕ್ಕೆ ನಿಂಬೆ ರಸ ಹಾಕಲೇಬೇಕು, ಅದನ್ನು ಹಿಂಡ್ಕೊಳ್ಳೇಬೇಕು, ಆವಾಗಲೇ ಅದು ಚೆನ್ನಾಗಿರೋದು, ಮಜಾ ಇರುತ್ತೆ. ಇದಿಷ್ಟು ಹಾಕಿ ಮಾಡುವಂಥದ್ದು ಇದು ಡ್ರೈ ಚಾಕ್ನ. ರೋಡ್ ಸೈಡಲ್ಲಿ ಮಾಡ್ತಾರೆ ನೋಡಿ, ಅದು ಚಾಕ್ನ ಇದು. ಅದನ್ನು ಕೆಂಪು ಚಟ್ನಿ ಹಾಕಿ ಅಂತ ತಿಂತಾರೆ ಅವರು, ಖಾರ ಹಾಕ್ಸ್ಕೊಂಡು. ಅದು ಇದೆ ಫ್ರೆಂಡ್ಸ್, ಅವರು ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ತಾರೆ, ರೆಡ್ ಕಲರ್ ಬರ್ಸ್ಬಿಟ್ಟು ಹಾಕ್ತಾರೆ ಅಷ್ಟೇ. ನಾನು ಅಲ್ಲಿ ನಿಂತ್ಕೊಂಡು ನೋಡಿಕೊಂಡು ಅದು ಹೇಗೆ ಮಾಡ್ತಾರೆ, ಎಲ್ಲ ಏನೇನು ಐಟಮ್ಸ್ ಹಾಕ್ತಾರೆ ಅಂತ ತಿಳ್ಕೊಂಡು ಸಹ ನಾನು ಮಾಡಿ ತೋರಿಸ್ತಾಯಿದ್ದೀನಿ. ಮನೆಯಲ್ಲಿರುವಂತಹ ಮಹಿಳೆಯರು ನೀವು ಸಹ ಒಮ್ಮೆ ಮಾಡಿ ಟೇಸ್ಟ್ ನೋಡಿ, ಸೂಪರಾಗಿರುತ್ತೆ. ಇದಕ್ಕಿಂತ ಏನಾದರೂ ಹಾಕಬೇಕು ಅಂದರೂ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಹಾಗೆ ನನಗೂ ಸಹ ಕಮೆಂಟ್ಸ್ ಮಾಡಿ ಬೇರೆ ಐಟಮ್ಸ್ ಹಾಕಿ ಚೆನ್ನಾಗಿರುತ್ತೆ ಅಂತ. ಸೋಂಪೆಲ್ಲ ಹಾಕಬೇಡಿ, ಚೆನ್ನಾಗಿರಲ್ಲ. ಹಂಗೇನು ನಿಮಗೆ ಇಷ್ಟ ಬಂದರೆ ಹಾಕ್ಕೊಳ್ಳಿ. ನಾನು 2-3 ಮನೆಯಲ್ಲಿ ಮಾಡಿಲ್ಲ, ಸುಮಾರು ಸರಿ ಮಕ್ಕಳಿಗೆಲ್ಲ ಕೊಟ್ಟಿದ್ದೀನಿ. ಅದು ಈ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಈಗ ಡ್ರೈ ಚಾಕ್ನ ರೋಡ್ ಸೈಡಲ್ಲಿ ಮಾಡುವಂಥದ್ದನ್ನ ನಾನು ನಿಮಗೆ ಮಾಡಿ ತೋರಿಸ್ತೀನಿ. ಇದನ್ನು ಹುರ್ಕೊಳ್ಳೇಬೇಕು. ಅವರು ಹಸಿ ಮಸಾಲೆ ಹಾಕ್ತಾರೆ ರೋಡ್ ಸೈಡಲ್ಲಿ ನೋಡಿ, ಇದು ಹುರ್ಕೊಂಡಷ್ಟು ಚೆನ್ನಾಗಿರುತ್ತೆ. ಒಣಮೆಣಸಿನ್ಕಾಯಿ ಹಾಕ್ತೆ, ಚಕ್ಕೆ ಲವಂಗ ಹಾಕ್ತೆ, ಸ್ವಲ್ಪ ಬಿಸಿ ಮಾಡ್ಕೋಬೇಕು. ಮೆಣಸು ಮತ್ತು ಶುಂಠಿ, ಬೆಳ್ಳುಳ್ಳಿ, ಜೀರಿಗೆ ಮತ್ತು ಧನಿಯಾ ಪುಡಿ. ಇದ್ರ ಜೊತೆಗೆ ನೋಡಿ, ಇದು ಸಾಂಬಾರು ಸೊಪ್ಪು ಸಹ ಸೇರಿಸ್ತೀನಿ. ಇವಾಗ ನಾನು ಇದನ್ನು ಮಿಕ್ಸಿ ಮಾಡ್ತೀನಿ. ಇದನ್ನು ಫ್ರೆಂಡ್ಸ್ ಹಂಚ್ ಮೇಲೆ ಹಾಕ್ಬಿಟ್ಟು ಅದನ್ನು ಡ್ರೈ ಮಾಡಬೇಕು. ನಾನು ಹಂಚ್ ಮೇಲೆ ಹಾಕ್ತಿಲ್ಲ. ಯಾಕೆ ಹೆಂಚ್ ಮೇಲೆ ಹಾಕ್ತಿಲ್ಲ ಅಂದರೆ, ಅದು ನನ್ನ ಹತ್ರ ಇರೋ ಹೆಂಚು
ಸ್ವಲ್ಪ ಹಳ್ಳ ಥರ ಇಲ್ಲ ಅದು ಹಾಕಿದ ತಕ್ಷಣ ಹೊರಗೆ ಬಂದುಬಿಡುತ್ತೆ. ಅದಕ್ಕೋಸ್ಕರ ನಾನು ಈ ಥರ ಮಾಡ್ತಾಯಿದ್ದೀನಿ ಬಾಣಲಿನಲ್ಲಿ. ನೀವು ಅದರಲ್ಲಿ ಮಾಡ್ತಿಲ್ಲ, ಮತ್ತು ಗ್ರಿಲ್ ಇಲ್ಲ ನನ್ನ ಹತ್ರ, ಅದಕ್ಕೋಸ್ಕರ ನಾನು ಈ ಥರ ಬಾಣಲಿನಲ್ಲಿ ಮಾಡ್ತಾಯಿದ್ದೀನಿ. ನಿಮ್ಮ ಹತ್ರ ಇದ್ದರೆ ಅದರಲ್ಲೇ ಮಾಡಿ. ಇವಾಗ ಈ ರುಬ್ಬಿರೋ ಮಸಾಲೆಯನ್ನು ಸೇರಿಸ್ತೀನಿ. ಖಾರ ಫ್ರೆಂಡ್ಸ್, ಅದು ನಾನು ಹಾಕ್ತಾ ಇರೋದು. ಇವಾಗ ನಾನು ಇದನ್ನು ಸರ್ವ್ ಮಾಡ್ತೀನಿ, ಇವಾಗ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಇವಾಗ ಚಾಕ್ನ ರೆಡಿ ಆಯಿತು. ನಾನು ನಿಂಬೆ ರಸ ಹಾಕ್ತಾಯಿದ್ದೀನಿ ನೋಡಿ. ನಿಂಬೆ ರಸ ಹಾಕ್ತಾಯಿದ್ದೀನಿ. ನೀವು ಸಹ ಅದೇ ಥರ ಹಾಕ್ಕೊಂಡು ತಿನ್ನಬೇಕು, ಸೂಪರಾಗಿರುತ್ತೆ ಫ್ರೆಂಡ್ಸ್. ಮಟನಲ್ಲೇ ಮಾಡಿ ಅದನ್ನ, ಚಿಕನಲ್ಲೂ ಸಹ ಮಾಡ್ಬೋದು. ಚಿಕನಲ್ಲೂ ಸಹ ನಾನು ಮಾಡಿದ್ದೀನಿ, ನೀವು ಸಹ ಮಾಡಿ. ನಾನು ಈ ದಿನ ಮಟನಲ್ಲಿ ಮಾಡಿದ್ದೀನಿ, ಸೂಪರಾಗಿರುತ್ತೆ ಫ್ರೆಂಡ್ಸ್, ಒಮ್ಮೆ ಮಾಡಿ. ಇದು ಕೆಂಪು ಚಟ್ನಿ ಅಂತಾರೆ, ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ತಾರೆ. ನನ್ನ ಹತ್ರ ಬ್ಯಾಡಗಿ ಮೆಣಸಿನ್ಕಾಯಿನ ನಾನು ಪೆಪ್ಪರ್ ಹಾಕಿದ್ದೀನಿ, ಅದಕ್ಕೋಸ್ಕರ ಈ ಥರ ಇದೆ. ಚೆನ್ನಾಗಿರುತ್ತೆ, ಒಮ್ಮೆ ಮಾಡಿ. ನೀವು ಸಹ ಸವಿಯಿರಿ. ಹಾಗೆಯೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಹಾಗೆ ಕಮೆಂಟ್ಸ್ ಮಾಡಿ. ಥ್ಯಾಂಕ್ ಯು.